ನಮಸ್ತೆ. ಜಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಅಖಂಡ ಜ್ಯೋತಿಷ್ಯದಿಂದ ಶ್ರೀನಿಧಿ ಹೊಳ್ಳ ಮಾಡುವಂತಹ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ನಾವೊಂದು ಅರ್ಥಗರ್ಭಿತವಾಗಿರುವಂತಹ, ಬಹಳಷ್ಟು ಜನ ಮೋಸ ಹೋಗಿರುವಂತಹ, ಹಣವನ್ನು ಕೊಟ್ಟು ಕಳೆದುಕೊಂಡಿರುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡ್ತಾ ಹೋಗೋಣ. ಯಾವುದು ಅಂತ ಕೇಳಿದರೆ, ಈ ಒಂದು ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂತಹ ದೋಷಗಳನ್ನು ಅವಲೋಕನ ಮಾಡುವಂಥ ಸಂದರ್ಭದಲ್ಲಿ ನಾನಾ ಪ್ರಕಾರವಾಗಿರ್ತಕ್ಕಂತಹ ವಶೀಕರಣ ತಂತ್ರಗಳು, ಹಾಗೆ ಈ ವಿಷಯದಲ್ಲಿ ಯಾವ ರೀತಿಯೆಲ್ಲ ಮೋಸ ಆಗ್ತದೆ ಅನ್ನುವಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ತಾ ಹೋಗೋಣ. ವಶೀಕರಣ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಬಹಳಷ್ಟು ಕಡೆ ಮೋಸವನ್ನು ಮಾಡ್ತಿರುವಂಥ ಪ್ರಕ್ರಿಯೆಗಳನ್ನು ನೀವೆಲ್ಲರೂ ನೋಡಿದ್ದೀರಿ. ಹಾಗೆ ಅಲ್ಲಿ ಹೋಗಿ ಹಣವನ್ನು ಕಳೆದುಕೊಂಡಂಥ ಲಕ್ಷಣಗಳು ಇದ್ದಾವೆ. ಹಾಗಾದರೆ ನಿಜವಾಗಲೂ ಈ ವಶೀಕರಣಗಳೆಲ್ಲವೂ ಕೆಲಸವನ್ನು ಮಾಡ್ತದೆಯಾ, ಅಥವಾ ಈ ವಶೀಕರಣದಿಂದ ನಮಗೆ ಬೇಕಾಗಿರ್ತಕ್ಕಂಥ ಕೆಲಸಗಳು ಆಗ್ತದಾ? ಇದಕ್ಕೆ ಶಾಸ್ತ್ರದಲ್ಲಿ ಋಷಿಪ್ರಣೀತವಾಗಿರುವಂಥ ಗ್ರಂಥಗಳಲ್ಲಿ ಏನನ್ನು ಹೇಳಿದ್ದಾರೆ ಅನ್ನುವಂಥ ಚಿಂತನೆಗಳನ್ನು ಮಾಡುವಾಗ, ವಶೀಕರಣ ಅನ್ನುವಂಥದ್ದು ಒಬ್ಬರಿಗೆ ಸಂಮೋಹನ ಮಾಡುವಂಥದ್ದು, ಅವರಿಬ್ಬರ ಮಧ್ಯೆ ಇರುವಂತಹ ವೈಮನಸ್ಯವನ್ನು ತೆಗೆದುಹಾಕಿ ಸೌಮನಸ್ಯವನ್ನು ಬರುವಂತೆ ಮಾಡುವಂಥದ್ದು. ಅರ್ಥಾತ್ ಅವರ ಚಿಂತನೆಗಳಲ್ಲಿ ಯಾವ ವ್ಯಕ್ತಿಯ ಮೇಲೆ ಪ್ರಯೋಗಾದಿಗಳನ್ನು ಮಾಡಿರ್ತಾರೆಯೋ ಆ ವ್ಯಕ್ತಿಯ ಸ್ಫುರಣೆ ಅನ್ನುವಂಥದ್ದು ಆ ಮನುಷ್ಯನಿಗೆ ಆಗಾಗ ಬರುವಂಥದ್ದು ವಶೀಕರಣ ಪ್ರಯೋಗದ ಒಂದು ಸಂಜ್ಞೆಗಳು ಅಂತೇಳಿ ಹೇಳ್ತಾರೆ. ಹಾಗೆ ಈ ವಶೀಕರಣವನ್ನು ಹೇಗೆ ಮಾಡುವಂಥದ್ದು ಅನ್ನುವಂಥದ್ದನ್ನು ನೋಡಲಿಕ್ಕಿಂತ ಮುಂಚಿತವಾಗಿ, ಎಲ್ಲರೂ ಸಮೇತ ಇವತ್ತಿನ ಕಾಲಘಟ್ಟದಲ್ಲಿ ಹೇಗಾಗಿದೆ ಅಂತ ಕೇಳಿದರೆ, ಒಂದು ಜಂಬೀರ ಫಲವನ್ನು, ನಿಂಬೆಹಣ್ಣಿನನ್ನು ಬಳಸುವಂಥದ್ದು, ನಿಂಬೆಹಣ್ಣನ್ನು ಬಳಸಿ ಇದನ್ನು ಕಟ್ ಮಾಡಿ ಹಾಕಿ ಅನ್ನುವಂಥದ್ದು, ಇವೆಲ್ಲವೂ ಸಮೇತ ವಶೀಕರಣ ಪ್ರಯೋಗದಲ್ಲಿ ಶಾಸ್ತ್ರ ರೀತಿಯಾಗಿ ಎಲ್ಲೂ ಹೇಳಲೇ ಇಲ್ಲ. ಅಂತ ಹೇಳಿದರೆ ನಿಂಬೆಹಣ್ಣನ್ನು ಕಟ್ ಮಾಡಿ ಹಾಕೋದು ಅಥವಾ ತೆಂಗಿನಕಾಯನ್ನು ಕಟ್ ಮಾಡಿ ಹಾಕೋದು ಇವೆಲ್ಲವೂ ಎಲ್ಲೂ ಹೇಳಲಿಲ್ಲ. ಸಾಮಾನ್ಯವಾಗಿ ಕುಂಕುಮಕ್ಕೆ, ನಿಂಬೆಹಣ್ಣಿಗೆ ಕುಂಕುಮವನ್ನು ಹಚ್ಚಿ ಅದಕ್ಕೊಂದು ಮೊಳೆಯನ್ನು ಅಥವಾ ಮತ್ತೊಂದು ಹೊಡೆದು ಆ ಫೋಟೋವನ್ನಿಟ್ಟೆಲ್ಲ ಮಾಡಿ ಕೊಡುವವರಿದ್ದಾರೆ. ಆದರೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ, ಎಷ್ಟು ಜನ ಇದರಿಂದ ನೀವು ಅನುಕೂಲವನ್ನು ಪಡ್ಕೊಂಡಿದ್ದೀರಿ ಅಂತ ಹೇಳಿ. ಎಲ್ಲರೂ ಸಮೇತ ಮೋಸ ಹೋದಂಥ ಲಕ್ಷಣಗಳು ನಮ್ಮಲ್ಲಿಯೂ ಬಹಳಷ್ಟು ಜನ ಬಂದಿದ್ದಾರೆ. ಯಾವ ಮಂತ್ರವಾದಿಯಾದರೂ ಅಥವಾ ಯಾವ ಜ್ಯೋತಿಷಿ ಆದರೂ ಅಥವಾ ಯಾವ ವಾಮಮಾರ್ಗಿ ಆದರೂ ಸಮೇತ ಈ ವಶೀಕರಣ ಪ್ರಯೋಗಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳ ಜಾತಕ ಅನ್ನುವಂಥದ್ದು ಅತೀ ಪ್ರಾಮುಖ್ಯವಾಗ್ತದೆ. ಯಾಕೆ ಅಂತ ಕೇಳಿದರೆ, ಆ ಜಾತಕದಲ್ಲಿ ಲಗ್ನಾತ್ ಸಪ್ತಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದು, ಅಥವಾ ಯಾವುದಾದ್ರೂ ಉದಾಹರಣೆಗೆ ಒಂದು ಗ್ರಹವನ್ನು ತೆಗೆದುಕೊಳ್ಳುವಾಗ ಸಪ್ತಮ ಸ್ಥಾನದಲ್ಲಿ ಕೇತುಗ್ರಹ ಇತ್ತು ಅಂತಾದರೆ ಅವರಿಗೆ ಮದುವೆ ಆಗುವಂಥ ಯೋಗಗಳು, ಅವರಾಗಿಯೇ ಒಬ್ಬರನ್ನು ಇಷ್ಟಪಟ್ಟು ಮದುವೆ ಆಗುವಂಥ ಯೋಗಗಳು ಅವರಲ್ಲಿರ್ತದೆ. ಹಾಗಂತ ಯಾವುದೇ ಕಾರಣಕ್ಕೂ ಅವರು ಇಷ್ಟಪಟ್ಟೇ ಮದುವೆ ಆಗ್ತಾರೆ ಅನ್ನುವಂಥ ಚಿಂತನೆಗಳು ಬರೋದಿಲ್ಲ. ಅವರಿಗೆ ಆ ಯೋಗ ಇರೋದರಿಂದ ಇಷ್ಟಪಟ್ಟು ಮದುವೆ ಆಗುವಂಥ ಯೋಗಗಳು ಅದರಲ್ಲಿದೆ ಅನ್ನುವಂಥ ಚಿಂತನೆಗಳು. ಇನ್ನು ನಾವು ಯಾರನ್ನಾದರೂ ಇಷ್ಟಪಟ್ಟಿದ್ದೇವೆ ಅಂತಾದರೆ ಮೊದಲು ಆ ಜಾತಕಾದಿಗಳನ್ನು ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಒಂದು ದೃಷ್ಟಿಕೋನದಿಂದ ನೋಡುವಂಥದ್ದು. ಅದಾದ ಮೇಲೆ ಪ್ರಯೋಗಾದಿಗಳನ್ನು ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದು ಚಿಂತನೆ ಮಾಡುವಾಗ, ಈ ಒಂದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಕರ್ನಾಟಕ ಪ್ರಾಂತ್ಯದಲ್ಲಿ ಶೈವಕ್ಕೂ ಶಾಕ್ತೇಯಕ್ಕೂ ವೈಷ್ಣವಕ್ಕೂ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. ಪ್ರಶ್ನೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ವಶೀಕರಣಾದಿಗಳನ್ನು ಮಾಡುವಾಗ ಅಸ್ತ್ರ ನಕ್ಷತ್ರಗಳನ್ನು ಸಂಮೋಹನಕ್ಕೆ ಹೇಳಿರುವಂಥ ನಕ್ಷತ್ರಾದಿಗಳ ದಿನ ಈ ವಶೀಕರಣ ಪ್ರಯೋಗಾದಿಗಳನ್ನು ಮಾಡಿದರೆ ಖಂಡಿತವಾಗಿಯೂ ಆಗ್ತದೆ. ಯಾಕೆ ಅಂತ ಕೇಳಿದರೆ, ವಶೀಕರಣ ಕೇವಲ ಹುಡುಗ ಹುಡುಗಿಗೆ ಮಾಡುವಂಥದ್ದಲ್ಲ, ಅಥವಾ ಇನ್ಯಾವುದೋ ವ್ಯಕ್ತಿಗೆ ಮಾಡುವಂಥದ್ದಲ್ಲ. ಯಾರಿಂದ ಆ ಕೆಲಸ ಅನ್ನುವಂಥದ್ದು ಆಗಬೇಕಾಗಿದೆಯೋ ಆ ವ್ಯಕ್ತಿಗಳ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಂಡು ಮಾಡ್ತಾ ಹೋಗುವಂಥದ್ದು. ಹಾಗೆ ಇದನ್ನು ಹೇಗೆ ಮಾಡ್ತಾರೆ ಅನ್ನುವಂಥ ಚಿಂತನೆಗಳನ್ನು ಮಾಡುವಾಗ, ಮನುಷ್ಯನ ದೇಹದಲ್ಲಿ ಬೆಳೆಯುವಂತಹ ಅವನ
ಕೇಶರಾಶಿಯಲ್ಲಿರುವಂತಹ ಒಂದು ಕೇಶ ಅಂತ ಹೇಳಿದರೆ ತಲೆಯ ಕೂದಲು, ಅಥವಾ ಉಗುರು ಅಂತ ಹೇಳಿದರೆ ಕೈಯಲ್ಲಿ ಬೆಳೆಯುವಂತಹ ಉಗುರಾಗಿರಬಹುದು, ಅಥವಾ ಅವನು ಹಾಕಿಬಿಟ್ಟಂತಹ ಬಟ್ಟೆಗಳಾಗಿರಬಹುದು, ಅಥವಾ ಅವನು ಓಡಾಡಿದಂತಹ ಕಾಲು ಧೂಳಿನ ಮಣ್ಣಾಗಿರಬಹುದು, ಅಥವಾ ಅವನು ದೇಹದಲ್ಲಿ ಧರಿಸುವಂತಹ ಒಂದು ಚಿನ್ನದ ವಸ್ತು ಆಗಿರಬಹುದು. ಅದಾದ ನಂತರದಲ್ಲಿ ಅವನ ಭಾವಚಿತ್ರ ಆಗಿರಬಹುದು, ಅಥವಾ ಅವನ ಹೆಸರು, ರಾಶಿ, ನಕ್ಷತ್ರ ಇತ್ಯಾದಿಗಳನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅಂತ ಕೇಳಿದರೆ ಮಾಂತ್ರಿಕರು ಈ ಸಂಮೋಹನಕ್ಕೆ ಹೇಳಿರುವಂಥ ಕೆಲವೊಂದು ಮಂತ್ರಗಳಿದ್ದಾವೆ. ಯಾವ ದೇವರ ಅನುಗ್ರಹದಿಂದ ಈ ಒಂದು ಕಾರ್ಯ ಆಗ್ತದೆ ಅನ್ನುವಂಥದ್ದು ಪ್ರಶ್ನಾಚಿಂತನೆಯನ್ನು ಮಾಡಿಕೊಂಡು ಆ ದೇವರ ಪ್ರಧಾನ ದೇವರ ಅನುಗ್ರಹವನ್ನು ಪಡೆದುಕೊಂಡು ಆ ದೇವರಿಗೆ ತೃಪ್ತಿಯನ್ನು ಮಾಡಿಕೊಂಡು ತದನಂತರದಲ್ಲಿ ಆ ದೇವರ ಷಟ್ಪ್ರಯೋಗಾದಿಗಳು ಅನ್ನುವಂಥ ಮಂತ್ರಗಳು ಬರ್ತದೆ. ಸ್ತಂಭನ, ಮೋಹನ, ಆಕರ್ಷಣ, ವಿದ್ವೇಷಣ, ಉಚ್ಚಾಟನ, ಮಾರಣ ಇತ್ಯಾದಿಗಳು. ಇದರಲ್ಲಿ ಸಂಮೋಹನ ಮಂತ್ರವನ್ನು ತೆಗೆದುಕೊಂಡು ಅದರಲ್ಲಿ ಇವರ ಹೆಸರನ್ನು ಇತ್ಯಾದಿಗಳನ್ನು ತೆಗೆದುಕೊಂಡು ಜಪಾದಿಗಳನ್ನು ಮಾಡಿ ತದ್ದಶಾಂಶ ಹೋಮಾದಿಗಳನ್ನು ಮಾಡಿ ಅದರಿಂದ ಬಂದಂಥ ಸಂಪಾತಾಜ್ಯವನ್ನು ಯಂತ್ರದ ಮೇಲೆ ಸನ್ನಿಹಿತರನ್ನಾಗಿ ಮಾಡುವಂಥ ಮುಖಾಂತರವಾಗಿ ಅವರ ಏನು ಆಗಲೇ ಹೇಳಿದಂಥ ವಸ್ತುಗಳಿದ್ದಾವೆ, ಯಾಕೆ ಇದನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ, ಯಾಕೆ ಈ ಒಂದು ಕಾಲ್ಧೂಳಿನ ಮಣ್ಣು, ಉಗುರಾಗಿರ್ಬೋದು, ಕೂದಲುಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದರೆ, ಇಲ್ಲಿ ಯಾವ ವ್ಯಕ್ತಿಗೆ ವಶೀಕರಣಾದಿಗಳು ಅನ್ನುವಂಥದ್ದು ಆಗಬೇಕಾಗಿದೆಯೋ ಆ ವ್ಯಕ್ತಿಗಳ ಜೀನ್ಸ್ ಅನ್ನುವಂಥದ್ದು ಬೇಕಾಗ್ತದೆ. ಆ ವ್ಯಕ್ತಿಗೆ ಮಾಡುವಂಥ ಪ್ರಯೋಗಸ್ಥರಿಗೆ ಆ ಒಂದು ವಸ್ತು ಅನ್ನುವಂಥದ್ದು ಬೇಕಾಗ್ತದೆ. ತದನಂತರದಲ್ಲಿ ಅವರ ಷಟ್ಚಕ್ರಗಳು ಅನ್ನುವಂಥದ್ದೇನಿದೆ, ಹಾಗೆ ಯಾವ ವ್ಯಕ್ತಿಯ ವಶೀಕರಣಾದಿಗಳ ಪ್ರಯೋಗಗಳಾಗಬೇಕೋ ಆ ವ್ಯಕ್ತಿಯ ಷಟ್ಚಕ್ರಗಳನ್ನು ಜಾಗೃತ ಮಾಡುವಂಥದ್ದು. ಆ ಷಟ್ಚಕ್ರಗಳು ಎಂದಿಗೂ ಸಮೇತ ಈ ಒಬ್ಬರನ್ನೊಬ್ಬರು ಮಾನಸಿಕವಾಗಿ ನೆನಪಾಗುವಂಥ ಸ್ಥಿತಿಗತಿಗಳು ಈ ಒಂದು ಮಂತ್ರಕ್ಕಿರುವಂಥ ಪ್ರಯೋಗಗಳು. ಹಾಗೆ ಅದಾದ ನಂತರದಲ್ಲಿ ಯಾಕಾಗಿ ಆ ಒಂದು ಕರ್ಮಾಂಗದಲ್ಲಿ ಕೆಲವೊಂದು ವಸ್ತುಗಳನ್ನು ಬಳಸ್ತಾರೆ ಅಂತ ಕೇಳಿದರೆ, ಮನುಷ್ಯನ ಏನು ವೈದ್ಯಕೀಯ ಕ್ಷೇತ್ರದಲ್ಲಿ ಜೀನ್ಸ್ ಅನ್ನುವಂಥ ವಸ್ತುಗಳು ಯಾವುದ್ಯಾವುದರಿಂದ ಉತ್ಪತ್ತಿ ಆಗ್ತದೆ ಅಂತ ಹೇಳಿದರೆ, ನಾವು ಹೇಳಿದಂಥ ಅಷ್ಟು ವಸ್ತುಗಳಲ್ಲಿ ಮನುಷ್ಯನ ಜೀನ್ಸ್ ಅನ್ನುವಂಥದ್ದು ಇರ್ತದೆ. ಆ ಎರಡೂ ವ್ಯಕ್ತಿಗಳ ವಸ್ತುವನ್ನು ತೆಗೆದುಕೊಂಡು ಒಂದು ಯಂತ್ರದಲ್ಲಿ ಸನ್ನಿಹಿತರನ್ನಾಗಿ ಮಾಡಿದಾಗ ಏನಾಗ್ತದೆ, ಆ ಷಟ್ಚಕ್ರಗಳಿಂದ ಉತ್ಪನ್ನವಾಗುವಂಥ ಯಾವುದೇ ಮಾನಸಿಕವಾಗಿರ್ಬೋದು, ದೈಹಿಕವಾಗಿರಬಹುದು, ಅಥವಾ ಯಾವ ಆಲೋಚನೆಗಳಿದ್ದರೂ ಸಮೇತ ಯಾವ ವ್ಯಕ್ತಿಗೆ ಆ ಒಂದು ಪ್ರಯೋಗಾದಿಗಳನ್ನು ಮಾಡಿರ್ತೇವೆಯೋ ಆ ವ್ಯಕ್ತಿಯ ಚಿಂತನೆಗಳು ಅಥವಾ ಅವರು ಕೇಳಿದಂಥ ವಿಷಯದ ಮೇಲೆ ಇವರಿಗೆ ಇಲ್ಲ ಅನ್ನುವಂಥ ಮನಸ್ಥಿತಿ ಆಗೋದಿಲ್ಲ. ಅದನ್ನು ಸಂಮೋಹನ ಶಕ್ತಿ ಅಂತ ಹೇಳ್ತಾರೆ. ಒಬ್ಬರು ಸಮ್ಮೋಹಿಸುವಂತಹ ಕ್ರಿಯೆಯೇ ಈ ವಶೀಕರಣ ಪ್ರಯೋಗಗಳು. ಇದನ್ನು ಯಾರ ಮೇಲೆ ಬೇಕಾದರೂ ಮಾಡಬಹುದು ಅಂತ ಹೇಳಿದರೆ, ನಮಗೆ ಯಾವುದೋ ಒಂದು ಕೆಲಸ ಬೇಕಾಗಿರ್ತದೆ, ಒಂದು ಅಧಿಕಾರಿಯ ಮೇಲೆಯೋ ಅಥವಾ ಮತ್ತೊಂದು ಯಾವುದರ ಮೇಲೆ ಬೇಕಾದರೂ ಮಾಡಬಹುದು. ಆದರೆ ಇಲ್ಲಿ ಕೆಲವೊಂದು ಮಾನದಂಡಗಳಿದ್ದಾವೆ. ಮಾಡುವಂಥ ವ್ಯಕ್ತಿಗೆ ಗುರುವಿನ ಪ್ರಶ್ನಾಚಿಂತನೆಯಲ್ಲಿ ಇದನ್ನು ಮಾಡಬಹುದು ಅನ್ನುವಂಥ ಚಿಂತನೆಗಳು ಬಂದರೆ ಮಾತ್ರ ಇದನ್ನು ಮಾಡಬೇಕಿಲ್ಲ ಅಂತ ಹೇಳಿದರೆ ಏನಾಗ್ತದೆ ಅಂತ ಕೇಳಿದರೆ, ನೀವು ಮಾಡಿದಂಥ ಎಲ್ಲ ಫಲವೂ ಸಮೇತ ನಿಷ್ಕ್ರಿಯ ಆಗ್ತದೆ. ಮತ್ತು ಯಾರ ಹತ್ರ ಮಾಡಬೇಕು ಅಂತ ಕೇಳಿದರೆ, ಇದಕ್ಕಾಗಿ ಅನುಷ್ಠಾನಾದಿಗಳನ್ನು ಮಾಡಿದಂಥವರು, ಅಕ್ಷರಲಕ್ಷ ಜಪಗಳನ್ನು ಮಾಡಿದಂಥವರು, ಅದರ ಪುರಶ್ಚರಣೆಯನ್ನು ಮಾಡಿದಂಥವರು, ಸಿದ್ಧಿಯನ್ನು ಮಾಡಿಕೊಂಡಂಥವರು, ಪುನಃ ಪುನಃ ಅದನ್ನು ಮಂತ್ರದ ಜಪಗಳನ್ನು ಮಾಡ್ತಿರುವಂಥವರಿಂದ ಮಾಡಿದಾಗ ಏನಾಗ್ತದೆ, ಇದು ಪೂರ್ಣವಾಗಿರ್ತಕ್ಕಂಥ ಕ್ರಿಯೆ ಆಗ್ತದೆ. ಖಾಲಿ ನಾವೊಂದು 10 ರೂಪಾಯಿಯನ್ನು ತೆಗೆದುಕೊಂಡು ಹೋಗಿ ನಮಗೆ ಈ ವ್ಯಕ್ತಿಯನ್ನು ಆಕರ್ಷಣೆ ಮಾಡಿಕೊಡಿ ಅಂತ ಹೇಳಿದರೆ ಅದಕ್ಕೆ ಹೇಳಿರುವಂಥ ಉಲ್ಲೇಖಗಳು ಈ ರೀತಿಯಾಗಿದೆ. ಯಾವುದೋ ಒಂದು ಸಣ್ಣದೊಂದು ನಿಂಬೆಹಣ್ಣು ತೊಗೊಂಡೋದೆ, ಅಲ್ಲಿ ಒಂದಿಷ್ಟು ಹಣವನ್ನು ನಾನು ವ್ಯರ್ಥ ಮಾಡಿದೆ, ಅಥವಾ ಮತ್ತು ಇನ್ನೊಂದು ಯಾವುದೋ ಬಲಿಯನ್ನು ಕೊಟ್ಟೆ, ಇದರಿಂದ ಯಾವುದೂ ಆಗೋದಿಲ್ಲ. ಯಾವ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆಯೋ ಅದನ್ನು ಅದೇ ರೀತಿಯಾಗಿ ಮಾಡಬೇಕು. ತದನಂತರದಲ್ಲಿ ಆ ಹೋಮಾದಿಗಳ ಭಸ್ಮಾದಿಗಳನ್ನು ಪ್ರಾಶನಕ್ಕೆ ಕೊಡುವಂಥದ್ದು, ಅಲ್ಲಿ ಬಳಸಿದಂತಹ ತರ್ಪಣ ತೀರ್ಥಗಳನ್ನು ಆ ವ್ಯಕ್ತಿಗೆ ಹಾಕುವಂಥದ್ದು, ಇವೆಲ್ಲವೂ ಸಮೇತ ಈ ವಶೀಕರಣ ಪ್ರಯೋಗಕ್ಕೆ ಸಂಬಂಧಿತವಾಗಿರುವಂಥದ್ದು. ಎಲ್ಲ ವಿಷಯಗಳನ್ನು ಯಾಕೆ ಇಷ್ಟು ಬಿಡಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂತ ಕೇಳಿದರೆ, ಇದರ ಮಂತ್ರಗಳನ್ನು ನಾವು ಹೇಳಲಿಲ್ಲ, ಆದರೆ ಇದರ ವಿಧಿವಿಧಾನಗಳನ್ನು ನಾವು ಹೇಳ್ತಾ ಇರುವಂಥದ್ದು. ಬಹಳಷ್ಟು ಜನ ನನ್ನ ಒಂದು ದೃಷ್ಟಿಕೋನದಲ್ಲಿ ಆಗಿರಬಹುದು, ನನ್ನ ಇಷ್ಟು ವರ್ಷದ ಜ್ಯೋತಿಷ್ಯ ಶಾಸ್ತ್ರದ ಅಧ್ಯಯನ ಹಾಗೂ ಬಂದಂಥ ಜನರ ಮಾನಸಿಕ ಸ್ಥಿತಿಗತಿಗಳನ್ನು ನೋಡಿ ಬಹಳಷ್ಟು ಜನ ಹಣ ಕಳ್ಕೊಂಡಂಥವ್ರಿದ್ದಾರೆ. ಯಾಕಾಗಿ ಅಂತ ಕೇಳಿದರೆ, ಅವ್ರು ಮಾಡಿಕೊಡ್ತೇವೆ ಅಂತ ಹೇಳಿದರು, ನಾವು ಹೋದ್ವಿ, ಬಟ್ರೆ ನಾವು ಗುರುಗಳು ಅವರೇನೋ ಕೊಟ್ಟರು, ಅದು ಯಾವುದೂ ಆಗಲಿಲ್ಲ ಅಂತ ಹೇಳಿದರೆ,
ಮೊದಲು ನಿಮ್ಮಲ್ಲಿ ಆ ಯೋಗ ಇದೆಯಾ ಅನ್ನುವಂಥದ್ದು ನೋಡಬೇಕು. ಹೇಗೆ ಒಬ್ಬ ಕಳ್ಳ ಬ್ಯಾಂಕನ್ನು ದರೋಡೆ ಮಾಡಿ ಅವನು ಒಂದಲ್ಲ ಒಂದಿನ ಸಿಗಾಕ್ಕೊಳ್ತಾನ, ಆ ರೀತಿಯಾಗಿ ಜಾತಕದಲ್ಲಿ ನಿಮಗೆ ಆ ಯೋಗ ಇತ್ತು ಅಂತಾದರೆ ಖಂಡಿತವಾಗ್ಲೂ ಅನುಕೂಲತೆ ಆಗ್ತದೆ. ಯಾವ ವಶೀಕರಣ ಪ್ರಯೋಗಾದಿಗಳು ಬೇಕಾಗೋದಿಲ್ಲ. ಆದರೆ ಮಧ್ಯ ಬರುವಂಥ ಅಡೆತಡೆಗಳು ಅಥವಾ ಅದರ ಕಾಲಾಂಗ, ಆ ಒಂದು ಕಾಲ ಅನ್ನುವಂಥದ್ದು ಬರೋ ತನಕ ನಿಮಗೆ ತಡಿಲಿಕ್ಕಾಗಲಿಲ್ಲ ಅಂತಾದಾಗ ಈ ವಶೀಕರಣ ಪ್ರಯೋಗಾದಿಗಳು ಅನ್ನುವಂಥದ್ದು ಆಗ್ತದೆ. ಮನುಷ್ಯನಿಗೆ ಜಾತಕ ಜ್ಯೋತಿಷ್ಯ ಅನ್ನುವಂಥದ್ದು ಅದು ಫೈನಲ್ ಡಿಸಿಷನ್ ಅಂತ ಹೇಳಿದರೆ ಅದರಲ್ಲಿ ಬಂತಂತಾದರೆ ಇನ್ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ. ಯಾಕೆಂದರೆ ಮನುಷ್ಯನ ಜೀವಿತಾವಧಿಯಲ್ಲಿ ತಾಯಿಯ ಗರ್ಭದಿಂದ ಆಚೆ ಬರುವಂಥ ಸಂದರ್ಭದಲ್ಲಿ ಅವನು ಸಾಯುವಂಥ ಸಮಯವನ್ನು ಸಮೇತ ತಿಳಿದುಕೊಂಡು ಬಂದಿರ್ತಾನೆ. ಅರ್ಥಾತ್ ಆ ಜಾತಕದಲ್ಲಿ ಅದನ್ನು ಸರಿಯಾಗಿ ವಿಮರ್ಶೆ ಮಾಡಿದರೆ ಅವೆಲ್ಲವೂ ಆಗ್ತದೆ ಅನ್ನುವಂಥದ್ದು. ಆದರೆ ಜ್ಯೋತಿಷ್ಯರಿಗೆ ಒಂದಿಷ್ಟು ಮಾನದಂಡಗಳಿದ್ದಾವೆ. ಯಾರ ಮರಣದ ಛಾಯೆ ಆಗಿರಬಹುದು ಅಥವಾ ಮರಣದ ಚಿಂತನೆಗಳನ್ನು ಅದನ್ನು ಮಾಡಲಿಕ್ಕಿಲ್ಲ, ಅಥವಾ ಮುಂದೆ ಆಗುವಂಥ ತೊಂದರೆಗಳಿತ್ತು ಅಂತಾದರೆ ಅವುಗಳನ್ನು ಸ್ಪಷ್ಟವಾಗಿ ಅವ್ರಿಗೆ ತಿಳಿಸ್ಲಿಕ್ಕಿಲ್ಲ, ಪರಿಹಾರ ಮಾರ್ಗಗಳನ್ನು ಮಾತ್ರ ಹೇಳಬೇಕು ಅಂತ. ಹೇಗೆ ಆ ಕಳ್ಳ ಬ್ಯಾಂಕನ್ನು ದರೋಡೆ ಮಾಡಿ ಬಂದಾಗ ಅವನಿಗೆ ಗೊತ್ತಿರ್ತದೆ ಇದು ಇವತ್ತಲ್ಲ ನಾಳೆ ನನಗೆ ತೊಂದರೆ ಆಗುವಂಥದ್ದೇ ಅಂತ. ಆದರೂ ಅವನು ಕಳ್ಳತನ ಹೇಗೆ ಮಾಡಿರ್ತಾನೆಯೋ ಆ ಭಯ ಅನ್ನುವಂಥದ್ದು ಮನುಷ್ಯನಲ್ಲಿ ಹೇಗೆ ಬರ್ತದೆಯೋ ಅದೇ ರೀತಿಯಾಗಿ ಈ ಜಾತಕದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಯೋಗಗಳಿತ್ತು ಅಂತಾದರೆ ಖಂಡಿತವಾಗಿಯೂ ಸಮೇತ ಈ ಒಂದು ಸಮಸ್ಯೆಗಳು ಅನ್ನುವಂಥದ್ದು ಎದುರಾಗ್ತದೆ, ಅಥವಾ ಈ ಒಂದು ಯೋಗಗಳು ನಿಮಗೆ ಪ್ರಾಪ್ತವಾಗ್ತದೆ. ಆದ್ದರಿಂದ ನಮಗೆ ಬೇಕಾದಂಥ ವ್ಯಕ್ತಿ ನಮಗೆ ಕೇಳಿದ್ದನ್ನೆಲ್ಲ ಮಾಡಿಕೊಡ್ತಾನೆ ಅಂತಾದರೆ ಹಾಗಾದರೆ ಗರ್ಭಗುಡಿಯಲ್ಲಿರುವಂಥ ದೇವರಿಗೆ ಏನು ಕೆಲಸ? ಅಥವಾ ಆ ಗರ್ಭಗುಡಿಯ ದೇವಸ್ಥಾನದಲ್ಲಿ ಮಾಡಿಕೊಟ್ಟಂಥ ವ್ಯಕ್ತಿಯ ಎಲ್ಲವನ್ನೂ ಮನುಷ್ಯ ಪ್ರೇರೇಪಿತವಾಗಿಯೋ ಅಥವಾ ಮನುಷ್ಯನಿಂದ ಎಲ್ಲವೂ ಆಗ್ತದೆ ಅನ್ನೋದಾದರೆ ದೇವರ ದೇವಸ್ಥಾನಗಳು ಯಾಕೆ ಬೇಕಾಗ್ತದೆ? ಹಾಗಾಗಿ ಇಲ್ಲಿ ವಿಷಯ ಏನು ಅಂತ ಕೇಳಿದರೆ, ಎಲ್ಲ ವಿಷಯವನ್ನು ಒಬ್ಬ ವ್ಯಕ್ತಿ ತಾನೇ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಅಂತಾದರೆ ಆಗ ದೇವರಿಗೆ ಅಲ್ಲಿ ಬೇರೆ ಕೆಲಸ ಇರೋದಿಲ್ಲ. ಹಾಗಾಗಿ ಇಲ್ಲಿ ಜಾತಕದಲ್ಲಿ ಆ ಯೋಗಗಳಿತ್ತು ಅಂತಾದರೆ ನೀವು ಪ್ರಯತ್ನ ಮಾಡುವಂಥದ್ದು ಶುಭ. ಜಾತಕದಲ್ಲಿ ಆ ಯೋಗವೇ ಇಲ್ಲ ಅಂತಾದರೆ ನೀವು ಆ ಕೆಲಸಗಳನ್ನು ಮಾಡಿ ಹಣವನ್ನು ಕಳೆದುಕೊಳ್ಳುವಂಥದ್ದು, ನಿಮ್ಮ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಬದಲಾವಣೆ ಆಗುವಂಥದ್ದು ಎಲ್ಲವೂ ಆಗ್ತದೆ. ಇನ್ನೊಂದು ದೃಷ್ಟಿಕೋನದಲ್ಲಿ ನಾವು ಚಿಂತನೆಯನ್ನು ಮಾಡುವಾಗ ಈ ವಾಮಾಚಾರ ಪ್ರಯೋಗಗಳು, ಈ ವಶೀಕರಣ ಅನ್ನುವಂಥದ್ದು 64 ವಿದ್ಯೆಗಳಲ್ಲಿ ಒಂದು ಯೋಗ, ಒಂದೇ ಒಂದು ವಿದ್ಯೆಯಲ್ಲಿ ಒಂದು ವಿದ್ಯೆ ಯಾವುದು? ಆಭಿಚಾರ, ವಶೀಕರಣ. ಅದಾದ ನಂತರದಲ್ಲಿ ಸಂಮೋಹನ ಅಥವಾ ಜನಸಂಮೋಹನ, ರಾಜಸಂಮೋಹನ. ಇದರಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ, ಅಥವಾ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಅದರ ಪ್ರಯೋಗಗಳಿದ್ದಾವೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಅಷ್ಟು ಅನುಷ್ಠಾನವನ್ನು ಮಾಡಿ ನಾನು ಮಾಡಿಯೇ ತೀರ್ತೇನೆ ಅನ್ನುವಂಥ ಸಾಧಕನು ಬಹಳಷ್ಟು ಕಮ್ಮಿ ಇರುವಂಥ ವಿಷಯ. ಬೆರಳೆಣಿಕೆಯಲ್ಲಿ ಸಿಗ್ತಾರೆ ಅಷ್ಟೇ ನಮಗೆ. ಇನ್ನೆಲ್ಲರೂ ಸಮೇತ ನಮ್ಮನ್ನು ಮೋಸ ಮಾಡಲಿಕ್ಕಾಗಿಯೇ ಇರುವಂಥದ್ದು. ನೀವು ಒಬ್ಬರನ್ನು ಪರೀಕ್ಷೆ ಮಾಡಬೇಕನ್ನುವಂಥ ದೃಷ್ಟಿಯಿಂದನೇ ಯಾರ್ದಾದ್ರೂ ಒಂದು ವಿಷಯವನ್ನು ಹಿಡ್ಕೊಂಡು ಈ ರೀತಿ ಮಾಡುವಂಥವ್ರ ಹತ್ರ ಹೋಗಿ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ ಫಲ ಸಿಗ್ದಲೇ ಇದ್ದಾಗ ನಿಮಗೆ ಗೊತ್ತಾಗ್ತದೆ ನಾನು ಮೋಸ ಹೋಗ್ತಾ ಇದ್ದೇನೆ, ಅಥವಾ ಇವರು ಮೋಸ ಮಾಡ್ತಾ ಇದ್ದಾರೆ, ಇವರಿಗೆ ಯಾವುದೇ ಬುಡದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿದ್ಯೆಗಳಿಲ್ಲ ಅನ್ನುವಂಥದ್ದು. ಹಾಗೆ ಯಾವ ವ್ಯಕ್ತಿಗೂ ಯಾವ ಮಂತ್ರವಾದಿಗೂ ಯಾವುದೇ ಕಾರಣಕ್ಕೂ ಸಮೇತ ದೇವರು ಅನ್ನುವಂಥದ್ದು ಮೈಮೇಲೆ ಬರೋದಿಲ್ಲ. ಅಥವಾ ಯಾವ ವ್ಯಕ್ತಿಗಾದರೂ ಸಮೇತ ಕಿವಿಯಲ್ಲಿ ಹೆಡ್ಫೋನ್ ಹಾಕ್ಕೊಂಡಾಗ ಆ ಕಡೆಯಿಂದ ಯಾರು ಮಾತಾಡ್ತಾರೋ ನಮ್ಮ ಕಿವಿಯಲ್ಲಿ ಏನು ಕೇಳಿಸ್ತದೆಯೋ ಅದೇ ರೀತಿಯಾಗಿ ಭಗವಂತ ಬಂದು ನಮಗೆ ಎಲ್ಲೂ ಸಮೇತ ಈ ರೀತಿ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳ ಚಿಂತನೆ ಆಗ್ತದೆ ಅನ್ನುವಂಥದ್ದನ್ನು ಎಲ್ಲೂ ಹೇಳಲಿಲ್ಲ. ಯಾಕೆ ಅಂದರೆ ಇದೆಲ್ಲವೂ ಸಮೇತ ಇತ್ತು, ನಿಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ದಿದ್ರು ಆಗಿನ ಕಾಲದಲ್ಲಿ ಹಾಗಾಗ್ತಾ ಇತ್ತು ಅಂತ. ಇದು ದ್ವಾಪರ ಯುಗದಲ್ಲಿ ಆಗ್ತಾ ಇತ್ತು. ಏನು ಗಣಪತಿ ಅಂತ ಕರೆದ್ರು ಕೂಡಲೇ ಗಣಪತಿ ಬಂದು ನಿನ್ನ ಕಷ್ಟ ಏನು ಅಂತ ಕೇಳ್ತಾ ಇತ್ತು. ಆದರೆ ಈ ಇಂದ್ರ ಏನು ಮಾಡಿಬಿಟ್ಟ, ಆ ದೇವರನ್ನೆಲ್ಲದಲ್ಲೂ ಸಮೇತ ಮಂತ್ರದಲ್ಲಿ ಅಧೀನ ಮಾಡಿಟ್ಟ. ಅಂತ ಹೇಳಿದರೆ ದೇವರನ್ನ ಒಲಿಸ್ಕೊಳ್ಬೇಕಂತಾದರೆ ಮಂತ್ರವನ್ನು ನಾವು ಪಠನೆ ಮಾಡಬೇಕು ಅನ್ನುವಂಥದ್ದು. ಹಾಗೆ ಆ ಮಂತ್ರವನ್ನು ಓದುವಂತಹ ಯೋಗಯೋಗ್ಯತೆಗಳನ್ನು ಯಾರಿಗೆ ಕೊಟ್ಟ ಅಂತ ಕೇಳಿದರೆ ಕೇವಲ ಬ್ರಹ್ಮ ಕುಟುಂಬದವರಿಗೆ ಕೊಟ್ಟ. ಯಾರು ಬ್ರಹ್ಮ ಕುಟುಂಬದವರು? ಬ್ರಾಹ್ಮಣೋ ಬ್ರಹ್ಮ ಕುಟುಂಬ. ಈ ಚತುರ್ವರ್ಣದಲ್ಲಿ ಬ್ರಾಹ್ಮಣರ ಕೆಲಸ ಏನು ಅಂತ ಕೇಳಿದರೆ ಪೂಜೆ ಪುನಸ್ಕಾರಾದಿಗಳನ್ನು ಮಾತ್ರ ಮಾಡುವಂಥದ್ದಾಗಿದೆ. ಆದ್ದರಿಂದ ಚತುರ್ವರ್ಣದ ಆ ಒಂದು ಬ್ರಹ್ಮ ಕುಟುಂಬದವರಿಗೆ ಯೋಗ್ಯತೆಗಳನ್ನು ಕೊಟ್ಟ. ಹಾಗೆ ಯಾವ ದೇವರನ್ನು ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು ಅನ್ನುವಂಥ ವಿಷಯಗಳನ್ನು ಅನಾದಿ ಕಾಲದಲ್ಲಿ ಋಷಿಮುನಿಗಳು ಬರೆದಿಟ್ಟಿದ್ದಾರೆ. ಇದನ್ನೇ ಮಾಡಿದರೆ ಮಾತ್ರ ಆಗುವಂಥದ್ದು ಅಂತೇಳಿ. ಅದನ್ನು ಬಿಟ್ಟು ನೀವು ಸ್ವಲ್ಪ ಶಾಸ್ತ್ರಕ್ಕೆ ವ್ಯತ್ಯಾಸ ಆಗುವಂತೆ ಮಾಡಿದರೂ ಅದರ ಪೂರ್ಣ ಫಲ ಅನ್ನುವಂಥದ್ದು ನಿಮಗೆ ಬರೋದಿಲ್ಲ. ಈ ರೀತಿಯಾಗಿರುವಂತಹ ಮಾನದಂಡಗಳು ಅನ್ನುವಂಥದ್ದು ಈ ಒಂದು ವಿಷಯಕ್ಕೆ ಇರುವಾಗ
ಈ ಆಭಿಚಾರ ಕ್ರಿಯೆಗಳು ಅಥವಾ ವಶೀಕರಣಗಳು, ಯಾರೋ ಒಬ್ಬರು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತಾದರೆ ಅವ್ರನ್ನ ವಶೀಕರಣ ಮಾಡ್ಕೊಂಡು ಹೋಗುವಂಥದ್ದು, ಇದಕ್ಕೆ ಬಹಳಷ್ಟು ಪ್ರಯೋಗಗಳಿದ್ದಾವೆ. ಕೇವಲ ನಾವು ಎಷ್ಟೋ ಪಾಪಕರ್ಮಗಳನ್ನು ಮಾಡಿ ನಾವು ಯಾವುದೋ ಒಂದು ದೇವರ ಹತ್ರ ಹೋಗ್ತೇವೆ ಅಂತಾದರೆ, ದೇವರ ಹತ್ರ ನಾವೇನಾದರೂ ಕೇಳಬೇಕಂತಾದರೆ ನಮಗೆ ಒಂದು ಮುಖ ಅನ್ನುವಂಥದ್ದು ಬೇಕು. ಪ್ರತಿನಿತ್ಯ ದೇವತಾರಾಧನೆಯನ್ನು ಮಾಡುವಂಥದ್ದು, ಆ ದೇವರಿಗೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡುವಂಥದ್ದು, ವರ್ಷಂಪ್ರತಿಯಾಗಿ ದೇವರಿಗೆ ಸಮರ್ಪಣೆ ಅನಾದಿ ಕಾಲದಿಂದ ಬಂದಂಥ ಸಂಪ್ರದಾಯಗಳನ್ನು ಮಾಡ್ಕೊಂಡು ಹೋಗುವಂಥದ್ದು. ಆಗ ನೀವು ದೇವರ ಹತ್ರ ಹೋದ್ರಿ ಅಂತಾದರೆ ನೀವು ಕೇಳಿದಂಥ ಪ್ರಯೋಗಾದಿಗಳಿಗೆ ಅದಕ್ಕೆ ಶಕ್ತಿ ಅನ್ನುವಂಥದ್ದು ಇರ್ತದೆ. ಒಬ್ಬನ ಹತ್ರ ನಾವು ಸಾಲವನ್ನು ಇಸ್ಕೊಂಡು ಅವನ ಹತ್ರ ಹಣವನ್ನೇ ಕಟ್ಟಲಿಲ್ಲ ಅಂತಾದಾಗ ಎರಡನೇ ಸಲ ನಾವು ಹೋಗಿ ಅವನ ಹತ್ರ ಯಾವ ಮುಖವನ್ನು ಇಟ್ಟುಕೊಂಡು ಹೇಗೆ ಸಾಲ ಕೇಳಲಿಕ್ಕೆ ಆಗೋದಿಲ್ಲವೋ, ಈ ಒಂದು ವಿಷಯಗಳಲ್ಲೂ ನಮಗೆ ಬೇಕಾದಾಗ ದೇವತಾ ಮೊರೆಯನ್ನು ಹೋಗುವಂಥದ್ದು ತಪ್ಪು ಅಂತ ಹೇಳೋದಿಲ್ಲ. ಆ ಒಂದು ಕ್ರಿಯೆ ಮಾಡೋದ್ರಿಂದ ನಮಗೆ ಅನುಕೂಲ ಆಗ್ತದೆಯಾ ಇಲ್ವಾ ಅನ್ನುವಂಥ ಚಿಂತನೆಗಳನ್ನು ಮಾಡಿ ನಾವು ಮುಂದೆ ಹೋಗಬೇಕು. ಯಾವುದೇ ಕಾರಣಕ್ಕೂ 48 ದಿನಗಳಲ್ಲಿ ನಿಮ್ಮ ಕೆಲಸ ಆಗ್ತದೆ ಅಥವಾ 20 ದಿನಗಳಲ್ಲಿ ನಿಮ್ಮ ಕೆಲಸ ಆಗ್ತದೆ ಅನ್ನುವಂಥ ಜಾಹೀರಾತುಗಳನ್ನು ನೋಡಿ ನಿಮ್ಮ ಹಣವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಯಾಕೆಂದರೆ ಸಪ್ತಮಂ ದೈವ ಚಿಂತನಂ, ಕರ್ಮವನ್ನು ಮಾಡುವಂಥದ್ದು ಮಾತ್ರ ನಮಗೆ ಹೇಳಿರುವಂಥದ್ದು ಬಿಟ್ಟರೆ ಫಲಾಫಲಗಳನ್ನು ಕೊಡುವಂಥ ಯೋಗಯೋಗ್ಯತೆಗಳು ಅಥವಾ ಆ ಶಕ್ತಿ ಇರುವಂಥದ್ದು ಭಗವಂತನಿಗೆ ಮಾತ್ರ. ಈಗ ನಾನು ಎಲ್ಲ ರೀತಿಯಾಗಿ ಒಬ್ಬರನ್ನು ಸಂಮೋಹನ ಮಾಡ್ತೇನೆ, ಒಬ್ಬರನ್ನು ನಾನು ತೊಂದರೆಪಡಿಸುವಂತೆ ಮಾಡ್ತೇನೆ, ಮತ್ತೊಬ್ಬರಿಗೆ ಇನ್ನೊಂದೇನೋ ಎಲ್ಲ ಕೆಲಸಗಳನ್ನು ಮಾಡ್ತೇನೆ ಅಂತ ಆದರೆ ದೇವರಿಗೆ ಏನು ಕೆಲಸ? ಗರ್ಭಗುಡಿಯಲ್ಲಿ ನಾನೇ ಹೋಗಿ ಕುತ್ಕೊಂಡು ಬಿಡ್ಬೋದು, ಎಲ್ಲ ಕೆಲಸವನ್ನು ನಾನು ಮಾಡ್ತೇನೆ, 48 ದಿನಗಳಲ್ಲಿ ನಿಮ್ಮ ಕೆಲಸ ಆಗ್ತದೆ ಹೋಗಿ ಅಂತ ನಾವು ಹೇಳ್ತೇವೆ ಅಂತಾದರೆ ಹಾಗಾದರೆ ದೇವರಿಗಿಂತ ನಾವು ದೊಡ್ಡವರಾದ್ವಿ ಅಂತ ಹೇಳಿ ಅರ್ಥ. ಮೊದಲು ಈ ವಿಷಯದಿಂದ 48 ದಿನಗಳಲ್ಲಿ ನಮ್ಮ ಕೆಲಸ ಆಗ್ತದೆ ಅನ್ನುವಂಥ ವಿಷಯಗಳನ್ನು ಮನಸ್ಸಿನಿಂದ ತೆಗೆದುಹಾಕಿ, ರಾಹುಕಾಲದಲ್ಲಿ ನಾವು ದೇವತಾ ಪೂಜೆಯನ್ನು ಮಾಡಿದರೆ ತಪ್ಪಾಗ್ತದೆ ಅನ್ನುವಂಥ ವಿಚಾರಗಳನ್ನು ಮನಸ್ಸಿನಿಂದ ತೆಗೆದುಹಾಕಿ, ವಿಶೇಷವಾಗಿ ರಾಹುಕಾಲದಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು, ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಂಥದ್ದು, ಆ ದೇವಿಯನ್ನು ತೃಪ್ತಿಪಡಿಸುವಂಥದ್ದು ಅವಿನಾಭಾವವಾಗಿ ತುಂಬ ಯಥೇಚ್ಛವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ಅನ್ನುವಂಥದ್ದು ಶಾಸ್ತ್ರಕಾರ ಹೇಳಿದ್ದಾರೆ. ಆದರೆ ನಾವಿವತ್ತು ರಾಹುಕಾಲದಲ್ಲಿ ಪೂಜೆನೇ ಶುರು ಮಾಡೋದಿಲ್ಲ. ರಾಹುಕಾಲ ಹೇಳಿರುವಂಥದ್ದು ಕೇವಲ ಪ್ರಯಾಣಕ್ಕಾಗಿ ಮಾತ್ರ, ಅದು ಬಿಟ್ಟು ನಾವು ಬೇರೆ ಎಲ್ಲ ಮಾಡ್ತಾ ಇದ್ದೇವೆ ಅಂತಾದರೆ ಇಲ್ಲಿ ಶಾಸ್ತ್ರದಲ್ಲಿ ಆ ಒಂದು ಉಲ್ಲೇಖ ಇಲ್ಲ. ಅರ್ಥಾತ್ ಭಗವಂತನೇ ಹೇಳಲಿಲ್ಲ ಈ ಕಾಲದಲ್ಲಿ ಪೂಜಾದಿಗಳನ್ನು ಮಾಡಿದರೆ ನಿಮಗೆ ಕೆಡಕಾಗ್ತದೆ ಅನ್ನುವಂಥದ್ದು. ನಾವು ಮನುಷ್ಯ ಪ್ರೇರೇಪಿತವಾಗಿ ಊಹಾಪೋಹಗಳಿಗೆ ಬೆಲೆಯನ್ನು ಕೊಡುವಂಥವರಾಗಿ, ಅಕ್ಕಪಕ್ಕದ ಮನೆಯವರನ್ನು ಮಾತನ್ನು ಕೇಳುವಂಥವರಾಗಿ ನಾವೆಲ್ಲವನ್ನು ಬಿಡ್ತಾ ಬರ್ತಾ ಇದ್ದೇವೆ. ಇವತ್ತು ದೇಶದಲ್ಲಿ ಏನಾಗ್ತಾ ಉಂಟು, ಹಲವಾರು ಮೋಸ ಎಲ್ಲವೂ ಆಗ್ತಾ ಉಂಟು. ಯಾಕಾಗಿ ಅಂತ ಕೇಳಿದರೆ ಇದೇ ರೀತಿಯಾಗಿ ನಾನು ನಿಮಗೆ ನಿಧಿಯನ್ನು ತೆಗೆದುಕೊಡ್ತೇನೆ ಅನ್ನುವಂಥದ್ದು, ಅಥವಾ ನಿಮಗೆ ವಶೀಕರಣವನ್ನು ಮಾಡಿಕೊಡ್ತೇನೆ ಅನ್ನುವಂಥದ್ದು, ನಿಮಗೆ ಇದ್ದಕ್ಕಿದ್ದ ಹಾಗೆ ರಾತ್ರಿ ನಿಮ್ಮನ್ನು ಶ್ರೀಮಂತ ಮಾಡ್ತೇನೆ ಅನ್ನುವಂಥದ್ದು, ಇವೆಲ್ಲವೂ ಸಮೇತ ಸತ್ಯಕ್ಕೆ ದೂರವಾಗಿರ್ತಕ್ಕಂತಹ ಮಾತುಗಳು. ನಾವು ಕಷ್ಟಪಟ್ಟು ದುಡಿದಂಥ ಹಣ ಅನ್ನುವಂಥದ್ದೇ ನಮಗೆ ಉಳಿಯೋದಿಲ್ಲ ಅಂತ ಹೇಳಿದಾಗ ಇನ್ನು ಈ ರೀತಿಯಾಗಿರ್ತಕ್ಕಂಥ ಅಲಕ್ಷ್ಮಿಯೋ ಅಥವಾ ಸರಿಯಾದ ಮಾರ್ಗದಲ್ಲಿ ಮಾಡದಲ್ಲೇ ಇರುವಂಥ ಹಣ ಅನ್ನುವಂಥದ್ದು ನಮಗೆ ಹೇಗೆ ದೊರಕಲಿಕ್ಕೆ ಸಾಧ್ಯತೆ? ಎಲ್ಲದಕ್ಕೂ ಸಮೇತ ನಮ್ಮಲ್ಲೇ ಇರುವಂಥ ಕೈಪಿಡಿ ಯಾವುದು ಅಂತ ಕೇಳಿದರೆ ಜಾತಕ ಅಂತ ಹೇಳಿ. ಜಾತಕದಲ್ಲಿ ಎಲ್ಲವೂ ಗೊತ್ತಾಗ್ತಾ ಹೋಗ್ತದೆ. ಮುಂದಿನ ಕಾಲದಲ್ಲಿ ಏನಾಗಬಹುದು, ಅಥವಾ ಈ ಹಿಂದೆ ಯಾವ ಸಮಸ್ಯೆಗಳನ್ನು ಅನುಭವಿಸೋದಕ್ಕೆ ನಮಗೆ ಈ ರೀತಿ ತೊಂದರೆ ಆಗ್ತಾ ಇದೆ, ಮುಂದಿನ ದಶಾಪಹಾರಗಳಲ್ಲಿ ಆ ಗ್ರಹಗಳಿರುವಂಥ ಸ್ಥಿತಿಗತಿಗಳನ್ನು ನೋಡಿಕೊಂಡು ಮುಂದೆ ನಮಗೆ ವ್ಯಾಪಾರದಲ್ಲಿ ಅನುಕೂಲ ಆಗ್ತದೆಯೋ ಅಥವಾ ನಮಗೆ ವ್ಯಾಪಾರ ಲಾಸ್ ಆಗ್ತದೆಯೋ ಅನ್ನುವಂಥ ವಿಚಾರಗಳು ಸಮೇತ ನಮಗೆ ಜಾತಕದಲ್ಲಿ ಗೊತ್ತಾಗ್ತದೆ. ಎಲ್ಲವೂ ನಮ್ಮ ಕೈಯಲ್ಲೇ ಇದೆ ಅಂತ ಹೇಳಿದಾಗ ನಾವು ಅವೆಲ್ಲವನ್ನು ಬಿಟ್ಟು ಬೇರೆ ಯಾವುದೋ ಕಣ್ಣಿಗೆ ಕಾಣದಂಥ ಶಕ್ತಿಗಳಿಂದ ನಾವು ಇದ್ದಕ್ಕಿದ್ದಾಗೆ ಶ್ರೀಮಂತರಾಗ್ತೇವೆ ಅಂತ ಹೋಗೋದಾದರೆ, ಆ ರೀತಿ ಆಗುವಂಥದ್ದಿದ್ದರೆ ದೇಶದ ಎಲ್ಲ ಜನರು ಆ ದೇವರನ್ನು ಪೂಜೆ ಮಾಡ್ತಾ ಇದ್ರು, ಆ ದೇವರನ್ನು ಪೂಜೆ ಮಾಡಿ ಎಲ್ಲರೂ ಸಮೇತ ಶ್ರೀಮಂತರಾಗ್ತಾ ಇದ್ರು. ಇಲ್ಲಿ ನಮ್ಮನ್ನು ಮೋಸ ಮಾಡಲಿಕ್ಕಾಗಿ ನಮ್ಮ ಮನಸ್ಸಿನ ಸ್ಥಿತಿಗತಿಗಳನ್ನು ಅವರು ಅರಿತುಕೊಂಡಂಥವರಾಗಿ ನಮ್ಮನ್ನು ಯಾವ ರೀತಿ ನಮ್ಮನ್ನು ಕೆಳಗೆ ಬೀಳಿಸ್ಬೇಕನ್ನುವಂಥ ಚಿಂತನೆಗಳನ್ನೇ ಮಾಡ್ತಾ ಇರ್ತಾರೆ. ಯಾಕೆ ಈ ಎಲ್ಲ ವಿಷಯಗಳನ್ನು ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ಇವತ್ತೆಲ್ಲರೂ ಸಮೇತ ಏನು ಮಾಡ್ತಾ ಇದ್ದಾರೆ, ವಶೀಕರಣ ಮಾಡಿಕೊಡ್ತೇನೆ ಅಥವಾ ನಿಮಗೆ ಆ ಕೆಲಸಗಳನ್ನು ಮಾಡಿಕೊಡ್ತೇನೆ ಅನ್ನುವಂಥ ಸುಳ್ಳು ಪೊಳ್ಳು ವಿಷಯಗಳನ್ನು ಹೇಳಿ ಡೋಂಗಿ ಹೇಳುವಂಥ ಜನರೇ ಹೆಚ್ಚಾಗಿದ್ದಾರೆ. ಆದರೆ ಇದರಲ್ಲಿ ಶಾಸ್ತ್ರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಉಲ್ಲೇಖಗಳು ಇವರಿಗೂ ಹೇಳಲಿಲ್ಲ ಮತ್ತು ಈ ಪ್ರಯೋಗಾದಿಗಳಿಗೂ ಹೇಳಲಿಲ್ಲ. ನಾವು ಸುಮಾರು ಪಾಪಕರ್ಮಗಳನ್ನು ಪಾಪಗಳನ್ನೇ ಮಾಡಿ ಯಾವುದೋ ಒಂದು ಮಾಲೆಯನ್ನು, ಆ ಜಾಹೀರಾತು ಬರುವಂಥ ಮಾಲೆಯನ್ನು ಧರಿಸಿದ್ವಿ ಅಂತಾದರೆ ನಾಳೆಯಿಂದ ನಾವು ಶ್ರೀಮಂತರಾಗ್ತೇವೆ ಅನ್ನುವಂಥ ಚಿಂತನೆಗಳನ್ನು ಬಿಂಬಿಸ್ತಾ ಇದ್ದಾರೆ. ಆದರೆ ಶಾಸ್ತ್ರದಲ್ಲಿ ನಾ ಹೇಳಿದಂತೆ ವಶೀಕರಣಕ್ಕೆ ಈ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಕೆಲವೊಂದು ಮಂತ್ರಗಳಿದ್ದಾವೆ. ಲವಣ ಮಂತ್ರ ಅನ್ನುವಂಥದ್ದು, ಅದರ ಮಂತ್ರಗಳು ಅನ್ನುವಂಥದ್ದು ಬಹಳ ವಿಶೇಷ. ಕೆಲವೊಂದು ದ್ರವ್ಯಗಳನ್ನು ಹಿಡಿದುಕೊಂಡು ಆ ಮಂತ್ರ ಜಪಗಳನ್ನು ಮಾಡಿದಾಗ ಈ ವಶೀಕರಣ ಸಂಮೋಹನಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ದೇವತೆಗಳು ಅನುಗ್ರಹ ಆಗ್ತದೆ. ಆಗ ಎದುರುಗ ಯಾರ ನಮಗೆ ಆಗಬೇಕು ಅನ್ನುವಂಥದ್ದಿದೆ ಅವರು ವಶೀಕರಣಗಳಾಗ್ತಾರೆ.
ಹಾಗೆ ಇನ್ನು ಕೆಲವೊಂದು ದ್ವೇಷ ಮಾಡಲಿಕ್ಕೂ ಸಮೇತ ಇದೆ. ಒಬ್ಬರನ್ನ ಕೂಡಿಸ್ಲಿಕ್ಕೂ ನಮ್ಮಲ್ಲಿ ಸೌಮನಸ್ಯ ಇರುವಂಥದ್ದನ್ನು ವೈಮನಸ್ಯ ಮಾಡಲಿಕ್ಕೂ ಸಾಧ್ಯತೆ ಉಂಟು, ವೈಮನಸ್ಕರನ್ನು ಸೌಮನಸ್ಯ ಮಾಡಲಿಕ್ಕೂ ಸಾಧ್ಯತೆ ಉಂಟು. ಸೌ ಅಂತ ಹೇಳಿದರೆ ಒಳ್ಳೆಯದು, ಒಳ್ಳೆಯ ಮನಸ್ಥಿತಿಯಲ್ಲಿರುವವರು. ವೈಮನಸ್ಯ ಅಂತ ಹೇಳಿದರೆ ಇಬ್ಬರು ಪರಸ್ಪರವಾಗಿರ್ತಕ್ಕಂಥ ಶತ್ರುಗಳನ್ನು ಸಮೇತ ಹತ್ರ ಮಾಡುವಂತಹ ಪ್ರಯೋಗಗಳು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇದ್ದಾವೆ. ಅದೇ ರೀತಿಯಾಗಿ ಒಂದು ಸಣ್ಣದಾಗಿರ್ತಕ್ಕಂತಹ ದೇವರ ವಿಚಾರಗಳನ್ನು ನಾವಿವತ್ತು ವಿಮರ್ಶೆ ಮಾಡ್ತಾ ಹೋಗೋಣ. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ಪರಸ್ಪರ ಇಷ್ಟಪಡುವಂತಹ ಕೆಲಸಗಳಾಗ್ತಾ ಇರ್ತದೆ. ಅಥವಾ ನಮ್ಮ ಮಗಳು ಯಾರನ್ನೋ ಇಷ್ಟಪಟ್ಟಿದ್ದಾರೆ ಗುರುಗಳೇ, ಅವ್ರನ್ನ ದೂರ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೋಗಿ ನಾನು ಬಲಿ ಕೊಟ್ಟೆ, ಈ ದೇವರಿಗೆ ನಾನು ಈ ರೀತಿ ಏನೋ ಪೂಜೆ ಮಾಡಿದೆ ಅಂತ ಹೇಳಿದರೆ, ಆ ಒಂದು ವಿದ್ವೇಷಣಕ್ಕೆ ಇರುವಂಥದ್ದು ಎರಡು ರೀತಿಯಾಗಿ ಚಿಂತನೆ ಮಾಡ್ಬೋದು. ಷಟ್ಪ್ರಯೋಗದ ವಿದ್ವೇಷಣೆ ಜಪಮಂತ್ರಗಳನ್ನು ತೆಗೆದುಕೊಂಡು ಅದರಲ್ಲಿ ಈ ವ್ಯಕ್ತಿಗಳ ಹೆಸರನ್ನು ಸೇರಿಸುವಂಥದ್ದು. ತದನಂತರದಲ್ಲಿ ಭೈರವಿ ಸಂಬಂಧಿತವಾಗಿರುವಂತಹ ಒಂದು ದೇವತೆ ಉಂಟು. ಆ ದೇವತೆ ಇರುವಂಥ ಸ್ಥಿತಿಗತಿಗಳು ಹೇಗಿದೆ ಅಂತ ಕೇಳಿದರೆ, ಶಂಖಚಕ್ರ ವರದಾಭೀತಿ ಹಲಂಚ ಮುಸಲಾಯುಧಂ, ಶಂಖಚಕ್ರಗಳನ್ನು ಧಾರಣೆ ಮಾಡಿದಂಥವಳು, ಶಂಖಚಕ್ರ ವರದ ಭೀತಿಂ, ಭಕ್ತರಿಗೆ ವರದಾನವನ್ನು ಮಾಡುವಂಥ ಕೈಯನ್ನು ಹಿಡಿದುಕೊಂಡಂಥವಳು, ಶಂಖಚಕ್ರ ವರದ ಭೀತಿಂ, ಹಲಂಚ ಮುಸಲಾಯುಧಂ, ಹಲ ಅನ್ನುವಂಥ ಒಂದು ಆಯುಧವನ್ನು ಹಿಡಿದುಕೊಂಡಂಥವಳು, ಹಲಂಚ ಮುಸಲಾಯುಧಂ, ಮುಸಲ ಅನ್ನುವಂಥದ್ದು ಒಂದು ಆಯುಧವಾಗಿರ್ತದೆ. ಹಲಂಚ ಮುಸಲಾಯುಧಂ ಪರವಿದ್ವೇಷಜೀಂ ದೇವಿ ಧ್ಯಾಯೇತ್ ಸರ್ವಾರ್ಥ ಸಿದ್ಧಯೇ ಅಂತ ಹೇಳಿದರೆ, ಒಬ್ಬರನ್ನು ವಿದ್ವೇಷಣೆ ಮಾಡುವಂತಹ ದೇವಿಯೇ ಪರವಿದ್ವೇಷಜೀಂ ದೇವಿ ಧ್ಯಾಯೇತ್ ಸರ್ವಾರ್ಥ ಸಿದ್ಧಯೇ, ವಿದ್ವೇಷಣೆಗೆ ಸಂಬಂಧಿತವಾಗಿರುವಂಥ ಎಲ್ಲ ಕೆಲಸಗಳನ್ನು ಮಾಡುವ ತಾಯಿಯೇ ನಿನಗೆ ನಮಸ್ಕಾರಗಳು ಅನ್ನುವಂಥ ಈ ಒಂದು ವಾಕ್ಯದ ಅರ್ಥ. ಅದರ ಮೂಲಮಂತ್ರವು ಹೀಗಿದೆ: ಅಮುಕ ಅಮುಕಯೋರ್ಮಧ್ಯ. ಅಮುಕ ಅಂತ ಹೇಳಿದರೆ ಅಲ್ಲಿ ನಮಗೆ ವ್ಯಕ್ತಿ ಯಾರ ಹೆಸರು ನಮಗೆ ವಿದ್ವೇಷಣೆ ಅಂತ ಹೇಳಿದರೆ ಒಬ್ಬರ ಮಧ್ಯ ವೈಮನಸ್ಯ ಅನ್ನುವಂಥದ್ದು ಬರಬೇಕಿದೆಯೋ ಆ ವಿದ್ವೇಷಣೆ ಆಗುವಂಥ ವ್ಯಕ್ತಿಗಳ ಹೆಸರನ್ನು ತೆಗೆದುಕೊಳ್ಳುವಂಥದ್ದು. ಈ ವಿಚಾರಗಳ ಬಗ್ಗೆ ನಾವು ಮುಂದೆ ತಿಳಿದುಕೊಳ್ತಾ ಹೋಗೋಣ. ಈ ವಿದ್ವೇಷಣೆ ಸಂಬಂಧಿತವಾಗಿ ಯಾವ ಮಂತ್ರವನ್ನು, ಆ ಮಂತ್ರದ ಭಾವಾರ್ಥ ಹೇಗಿದೆ ಅನ್ನುವಂಥದ್ದು ತಿಳ್ಕೊಳ್ಳೋಣ. ಈಗ ಒಬ್ಬರು ಫೋನನ್ನು ಮಾಡಿದ್ದಾರೆ, ಅವರ ಸಮಸ್ಯೆಗಳನ್ನು ಕೇಳೋಣ ಬನ್ನಿ. ನಮಸ್ತೆ. ನಮಸ್ತೆ. ಕೇಳಿಸ್ತಾ ಉಂಟ ನಾವು ಆಡುವಂಥ ಮಾತು? ಹೇಳಿ. ನಮಗೂ ಆರಾಮಿಲ್ರಿ ಗುರುಗಳೇ, ಇದು ತೋರ್ಸ್ಲಾಕಿ. ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್? ಡೇಟ್ ಆಫ್ ಬರ್ತ್ ಅದು ಏನೂ ಇಲ್ರಿ, ನನ್ ನೆನಪಿಲ್ಲ. ಎಲ್ಲ ಆವಾಗ ಏನು ಬರೋಬರಿ ಇಲ್ರಿ, ನನ್ನ ಹೆಸರಿನಾಗ ನೋಡ್ಬೇಕು. ನಿಮ್ಮ ನಕ್ಷತ್ರ ರಾಶಿ ಅಥವಾ ಏನಾದರೂ ಗೊತ್ತಿದೆಯಾ? ನಕ್ಷತ್ರ ಅಂತಂದ್ರೆ ಚಿತ್ತ ನಕ್ಷತ್ರ, ಕನ್ಯಾ ರಾಶಿ ಅಂತ ಹೇಳ್ರಿ. ಸರಿ, ನಿಮ್ಮ ಹೆಸರು? ಪದ್ಮಾವತಿ ಅಂತ. ಸರಿ, ಪದ್ಮಾವತಿ. ಯಾವುದು ನಿಮ್ಮ ಮನೆ ದೇವರು? ನಮ್ಮ ಮನೆ ದೇವರು ಪರಮಾನಂದ ಮತ್ತು ಮೈಲಾಪುರ ಮಲ್ಲಯ್ಯ ರೀ. ಸರಿ, ನಿಮ್ಮ ಹೆಸರೇನಂದ್ರೆ ಇನ್ನೊಮ್ಮೆ ಹೇಳಿ. ಪದ್ಮಾವತಿ ಅಂತ. ಪದ್ಮಾವತಿ. ನೋಡಿ ಅಮ್ಮ, ನೀವು ಫೋನ್ ಮಾಡಿದಂಥ ಸಮಯಕ್ಕೆ 6:52 ನೀವು ಫೋನನ್ನು ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ನಡೀತಿರುವಂತಹ ಲಗ್ನ ಅಥವಾ ನೀವು ಕೇಳಿದಂಥ ಸಮಸ್ಯೆಗೆ ಸರಿಯಾಗಿ ಚಿಂತನೆಯನ್ನು ಮಾಡುವಂಥ ಸಂದರ್ಭಗಳಲ್ಲಿ ಇಲ್ಲಿ ರೋಗಸ್ಥಾನದಲ್ಲಿ ಇರುವಂತಹ ಗ್ರಹಗಳು ಅಂತ ಹೇಳಿದರೆ, ಉದಯ ಲಗ್ನದಿಂದ ನಮಗೆ ರೋಗಸ್ಥಾನದಲ್ಲಿರುವಂಥ ಗ್ರಹ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ, ತುಂಬ ಭಯವನ್ನು ಉಂಟು ಮಾಡುವಂಥದ್ದು ಅಥವಾ ಕಾಲು ನರಗಳಿಗೆ ಸಂಬಂಧಿತವಾಗಿರುವಂಥ ಸಮಸ್ಯೆಗಳನ್ನು ಕೊಡುವಂಥದ್ದು, ಇನ್ಫೆಕ್ಷನ್ ಆಗುವಂಥದ್ದು, ತಲೆಗೆ ಸಂಬಂಧಿತವಾಗಿ ಅಥವಾ ಮೂಗಿಗೆ ಸಂಬಂಧಿತವಾಗಿ ಅದರಿಂದ ಉಂಟಾಗುವಂಥ ರೋಗಗಳು ಅನ್ನುವಂಥದ್ದು ನಿಮಗೆ ಆಗ್ತಾ ಇದೆ ಸದ್ಯದ ಪರಿಸ್ಥಿತಿಗೆ. ಹೌದ್ರಿ. ಈ ಸಮಸ್ಯೆಗಳು ಯಾಕಾಗಿ ಆಗ್ತಾ ಇದೆ ಅಂತ ಕೇಳಿದರೆ, ಈ ಗ್ರಹಗಳ ಬದಲಾವಣೆ ಅನ್ನುವಂಥದ್ರಿಂದ ಈ ರೀತಿ ಚಿಂತನೆಗಳು ಆಗ್ತಾ ಉಂಟು. ಇದು ಆಗ್ತಿರುವಂಥದ್ದು ಸಮೇತ ಹೋದ ವರ್ಷ ನವೆಂಬರ್ ತಿಂಗಳಲ್ಲಿ ಒಂದು ಆರೋಗ್ಯಕ್ಕೆ ಸಂಬಂಧಿತವಾಗಿರುವಂಥ ದೋಷಗಳು ಅನ್ನುವಂಥದ್ದು ಬಂತೆ. ಅಂದರೆ ಆರೋಗ್ಯ ಒಂದು ಸ್ವಲ್ಪ ಹಾಳಾಗಿರುವಂಥ ಲಕ್ಷಣಗಳು. ಆಗಿಂದನೂ ಸಮೇತ ಇದು ತೊಂದರೆಯನ್ನು ಕೊಡ್ತಾ ಇದೆ. ಸದ್ಯದ ಪರಿಸ್ಥಿತಿಗೆ ಶನೈಶ್ವರನಿಗೆ ಕರಿದಂಥ ತಿಂಡಿಯನ್ನು ನೈವೇದ್ಯ ಮಾಡುವಂಥದ್ದು, ಶನೈಶ್ವರನಿಗೆ ಫಲಪಂಚಾಮೃತ ಅಭಿಷೇಕಗಳನ್ನು ಕೊಡುವಂಥದ್ದು, ಇದಿಷ್ಟನ್ನು ಮಾಡಿ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ಒಂದು ಯಂತ್ರವನ್ನು ಹಿಡಿದುಕೊಂಡು ಅದಕ್ಕೆ ಪ್ರತಿನಿತ್ಯ ಪೂಜೆಯನ್ನು ಮಾಡಿ ಆ ನೈವೇದ್ಯಾದಿಗಳನ್ನು ಪ್ರತಿನಿತ್ಯ ನೀವು ಸೇವನೆ ಮಾಡ್ತಾ ಬರಬೇಕು. ಧಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಮರಕತ ಅನ್ನುವಂತಹ ಒಂದು ಉಂಗುರವನ್ನು ಧಾರಣೆ ಮಾಡಬೇಕು. ಇದನ್ನು ಮಾಡಿದಾಗ ಏನಾಗುತ್ತೆ ಅಂತ ಕೇಳಿದರೆ ಕೆಲವೊಂದು ಪರಿಹಾರಗಳು ಅನ್ನುವಂಥದ್ದು ಆಗ್ತದೆ. ಇನ್ನೂ ಕೆಲವೊಂದೆಲ್ಲ ಸಮಸ್ಯೆಗಳಿದೆ. ನೀವು ನೇರವಾಗಿ ಬಂದು ಭೇಟಿ ಮಾಡಿದ್ರಿ ಅಂತ ಆದರೆ ಅದಕ್ಕೆ ಏನು ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಸದ್ಯದ ಪರಿಸ್ಥಿತಿಗೆ
ಅದು ಎಲ್ಲಿ ಬರ್ಬೇಕ್ರಿ ಗುರುಗಳೇ? ನಿಮಗೆ ನಮ್ಮವ್ರು ಫೋನ್ ಮಾಡಿ ತಿಳಿಸ್ತಾರೆ ಹೇಗೆ ಬರಬೇಕು ಅಥವಾ ಅದನ್ನು ಹೇಗೆ ನೀವು ಮುಂದುವರಿಬೇಕು ಅನ್ನುವಂಥದ್ದು. ಅದನ್ನು ನಾವಿಲ್ಲಿ ಹೇಳ್ತಾ ಕೂರ್ಲಿಕ್ಕೆ ಸಾಧ್ಯತೆ ಇಲ್ಲ. ಸದ್ಯದ ಪರಿಸ್ಥಿತಿಗೆ ನಾವು ಹೇಳಿದಂಥ ಕೆಲಸವನ್ನು ಮಾಡಿ ಆದಷ್ಟು ಬೇಗ ಅನುಕೂಲತೆ ಆಗ್ತದೆ. ಶುಭವಾಗಲಿ. ಹಾಗೆ ವೀಕ್ಷಕರೇ, ನಾವಿವತ್ತು ಆ ಒಂದು ವಿದ್ವೇಷಣೆಯ ದೇವತೆಯನ್ನು ನಾವು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ವಿ. ಆ ಹೆಸರುಗಳನ್ನು ತೆಗೆದುಕೊಂಡು ಪರಸ್ಪರವಾಗಿ ವಿದ್ವೇಷಣಂ ಕುರು ಕುರು ಸ್ವಾಹ, ಅವಳಲ್ಲಿ ಕೇಳುವಂಥದ್ದೇನು ಅಂದರೆ ಇವರಿಬ್ಬರನ್ನು ಬೇರೆ ಬೇರೆ ಮಾಡು ಅನ್ನುವಂತೆ. ಈ ರೀತಿಯಾಗಿರ್ತಕ್ಕಂಥ ಜಪ ತಪ ಅನುಷ್ಠಾನಗಳನ್ನು ಮಾಡಿದರೆ ಮಾತ್ರ ಆ ಫಲ ಇರುವಂಥದ್ದು. ಬಿಟ್ಟರೆ ನಾವು 2 ರೂಪಾಯಿನೋ 5 ರೂಪಾಯಿನೋ ಒಂದು ನಿಂಬೆಹಣ್ಣನ್ನು ಕೊಟ್ಟು ಒಂದು 40 ರೂಪಾಯಿ ಕೊಟ್ಟು ಒಂದು ತೆಂಗಿನಕಾಯಿ ತಂದು 2 ರೂಪಾಯಿ ತಂದು ಅದರ ಮೇಲೆ ಅರಶಿನ ಕುಂಕುಮ ಹಾಕಿ ದಾರ ಕೊಟ್ಟು ಸುತ್ತು ಕೊಟ್ಟು ಕೂಡಲೇ ಆ ವ್ಯಕ್ತಿ ಆಗೋದಿಲ್ಲ. ಅವರೆಲ್ಲರೂ ಡೋಂಗಿಗಳು ಅಥವಾ ಅದು ಮೋಸ ಮಾಡುವಂಥ ಪ್ರವೃತ್ತಿ ಉಳ್ಳಂಥವರು. ಅದರಿಂದ ಹುಷಾರಾಗಿರಬೇಕು ಅನ್ನುವಂಥ ವಿಷಯಗಳು. ಹಾಗೆ ಇನ್ನೊಬ್ಬರು ವಿಚಾರಗಳು ನಮಗೆ ಯಾವ ರೀತಿ ನಷ್ಟವನ್ನು ಉಂಟು ಮಾಡ್ತದೆಯೋ ಜ್ಯೋತಿಷ್ಯ ಮುಖಾಂತರವಾಗಿ ನೋಡಿಯೇ ನಾವು ಅವೆಲ್ಲವನ್ನು ತೀರ್ಮಾನ ಮಾಡಬೇಕನ್ನುವಂಥ ವಿಷಯಗಳನ್ನು ಹೇಳುವಂಥ ಕಾಲ. ಹಾಗೆ ಇವತ್ತಿನ ಕಾಲದಲ್ಲಿ ಯಾವ ರೀತಿ ವಶೀಕರಣ ವಿಚಾರಗಳಲ್ಲಿ ನಮ್ಮನ್ನು ಮೋಸ ಮಾಡ್ತಾರೆ ಅನ್ನುವಂಥ ವಿಚಾರಗಳನ್ನು ಸುದೀರ್ಘವಾಗಿ ಅಖಂಡ ಜ್ಯೋತಿಷ್ಯದ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ನಾವು ತಿಳಿಸಿದ್ದೇವೆ. ಮೋಸ ಹೋಗುವಂಥ ವಿಷಯಗಳಿಂದ ಇನ್ನು ಯಾವ ರೀತಿ ನಾವು ಎಚ್ಚರವಾಗಿರ್ಬೋದು ಅನ್ನುವಂಥ ವಿಚಾರಗಳನ್ನು ನಾಳಿನ ಸಂಚಿಕೆಯೊಂದಿಗೆ, ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯೊಂದಿಗೆ ನಾನು ಬರ್ತೇನೆ. ನಾನು ನಿಮ್ಮ ಶ್ರೀನಿಧಿ ಹೊಳ್ಳ. ಎಲ್ಲರಿಗೂ ಶುಭವಾಗಲಿ.